ಚನ್ನಪಟ್ಟಣದ ಟಿಕೆಟ್ಗಾಗಿ ಸಿಪಿ ಯೋಗೇಶ್ವರ್ ಭಾರಿ ಕಸರತ್ತುಗಳನ್ನು ನಡೆಸುತ್ತಿದ್ದಾರೆ. ಹೀಗಾಗಿ ಹೈಕಮಾಂಡ್ ನಾಯಕರ ಭೇಟಿ ಕೂಡ ಮುಗಿದಿದೆ. ಮುಂದೇನು ಅನ್ನೋ ಪ್ರಶ್ನೆ. ಬಿಜೆಪಿ ಹೈಕಮಾಂಡ್ ಅನ್ನ ಭೇಟಿ ಮಾಡಿದ ಸಿಪಿ ಯೋಗೇಶ್ವರ್, ಆದ್ರೆ ಹೈಕಮಾಂಡ್ ನಾಯಕರು ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ನಡೆದುಕೊಳ್ತಾ ಇದ್ದಾರೆ. ರಕ್ಷಾ ಬಂಧನದ ಬಳಿಕ ಮತ್ತೆ ಭೇಟಿ ಎಂದ ಹೈಕಮಾಂಡ್. ಮೊನ್ನೆ ಅಷ್ಟೇ ದೆಹಲಿಗೆ ತೆರಳಿದ್ರು. ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದಾರೆ. ಅಲ್ಲಿ ಯಾವುದೇ ಸ್ಪಷ್ಟ ಉತ್ತರ ಕೊಡ್ತೀನಿ, ಟಿಕೆಟ್ ಸಿಗುತ್ತೆ ಅಥವಾ ಇಲ್ವಾ, ಯಾವುದೇ ಸ್ಪಷ್ಟ ಉತ್ತರ ಕೂಡ ಸಿಕ್ಕಿಲ್ಲ. ರಕ್ಷಾ ಬಂಧನದ ಬಳಿಕ ಮತ್ತೆ ಭೇಟಿ ಮಾಡೋಣ ಅಂತ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿರುವಂಥದ್ದು. ಚನ್ನಪಟ್ಟಣ ಟಿಕೆಟ್ಗಾಗಿ ಸಿಪಿ ಯೋಗೇಶ್ವರ್ ಇನ್ನಿಲ್ಲದ ಕಸರತ್ತುಗಳನ್ನ ನಡೆಸುತ್ತಿದ್ದಾರೆ. ಟಿಕೆಟ್ ನನಗೇ ಬೇಕು ಅಂತ ಹೇಳಿ ಈಗ ಅವರು ಹೈಕಮಾಂಡ್ ಅಂಗಳಕ್ಕೂ ಕೂಡ ಕಾಲಿಟ್ಟಿದ್ದು, ಅಲ್ಲಿ ಇನ್ನೂ ಕೂಡ ಸ್ಪಷ್ಟನೆ ಸಿಕ್ಕಿಲ್ಲ. ಇನ್ನು ಮೈತ್ರಿಯಲ್ಲಿ ಚನ್ನಪಟ್ಟಣದ ಟಿಕೆಟ್ ಕಗ್ಗಂಟು ಸದ್ಯಕ್ಕೆ ಮುಗಿತಾ ಇಲ್ಲ ಅಂತ ಹೇಳಬಹುದು. ಜೆಡಿಎಸ್ಗೆ ಹಾಗೆ ಬಿಜೆಪಿಗೆ ಟಿಕೆಟ್ ಎಂಬ ತೀರ್ಮಾನ ಇನ್ನೂ ಕೂಡ ಆಗಿಲ್ಲ. ಯಾರಿಗೆ ಕೊಡಬೇಕು, ಜೆಡಿಎಸ್ಗ ಅಥವಾ ಬಿಜೆಪಿಗ, ಇನ್ನೂ ಕೂಡ ತೀರ್ಮಾನ ಆಗಿಲ್ಲ. ಕುಮಾರಸ್ವಾಮಿ ಜೊತೆ ಚರ್ಚೆ ನಡೆಸಿ ತದನಂತರ ನಾಯಕರು ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಕುಮಾರಸ್ವಾಮಿ ಜೊತೆ ಚರ್ಚೆಯನ್ನ ಮಾಡಿ ಬಳಿಕ ಸಿಪಿ ಯೋಗೇಶ್ವರ್ ಭೇಟಿಗೆ ಅವಕಾಶವನ್ನ ನೀಡಿದ ಬಿಜೆಪಿ. ಸೊ ಹೀಗಾಗಿ ಕುಮಾರಸ್ವಾಮಿ ಅವರು ಏನ್ ಹೇಳ್ತಾರೆ, ಜೆಡಿಎಸ್ಗೆ ಬೇಕು ಅಂತ ಬಿಗಿಪಟ್ಟು ಹಿಡಿತಾರಾ ಅಥವಾ ಬಿಜೆಪಿಗೆ ಬಿಟ್ಟು ಕೊಡ್ತಾರಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿ ಬಂದಿರುವಂಥದ್ದು. ಹೈಕಮಾಂಡ್ ನಾಯಕರು ಕೂಡ ಒಂದು ಸಲ HDK ಜೊತೆ ಚರ್ಚೆ ಮಾಡಿ ಅದಾದ ಮೇಲೆ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ HDK ಜೊತೆ ಮಾತನಾಡಿ ಮತ್ತೊಮ್ಮೆ ಸಿಪಿ ಯೋಗೇಶ್ವರ್ ಭೇಟಿಗೆ ಅವಕಾಶವನ್ನ ಕೂಡ ನೀಡಲಿದ್ದಾರೆ. ಇನ್ನು ಉಪಚುನಾವಣೆ ಟಿಕೆಟ್ 2+1 ಅನ್ನೋ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಇದೆ. ಶಿಗ್ಗಾವಿ, ಸಂಡೂರು ಮತ್ತು ಚನ್ನಪಟ್ಟಣ ಕ್ಷೇತ್ರಗಳ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಷೇತ್ರದ ಟಿಕೆಟ್ ಅನ್ನ ಜೆಡಿಎಸ್ಗೆ ಕೊಟ್ಟು ಇನ್ನೆರಡು ಕ್ಷೇತ್ರದ ಟಿಕೆಟ್ ಅನ್ನ ಬಿಜೆಪಿಗೆ ಕೊಡುವ ಲೆಕ್ಕಾಚಾರದಲ್ಲಿದ್ದಾರೆ ಹೈಕಮಾಂಡ್ ನಾಯಕರು. ಹೀಗಾಗಿ ತೀರ್ಮಾನವನ್ನ ಇನ್ನೂ ಕೂಡ ಪ್ರಕಟ ಮಾಡಿಲ್ಲ. ಸಿಪಿ ಯೋಗೇಶ್ವರ್ ಹೋದಂತಹ ಸಂದರ್ಭದಲ್ಲೂ ಕೂಡ ತೀರ್ಮಾನ ಹೇಳದೆ ವಾಪಸ್ ಕಳಿಸಿದ್ದಾರೆ ಹೈ ನಾಯಕರು. ಒಂದು ಸುತ್ತಿನ ಚರ್ಚೆ ಆದ ಮೇಲೆ HDKಯ ನಂತರ ಈ 2+1 ಸೂತ್ರ ವರ್ಕೌಟ್ ಆಗುತ್ತಾ, ಶಿಗ್ಗಾವಿ, ಸಂಡೂರು ಮತ್ತು ಚನ್ನಪಟ್ಟಣ ಇವುಗಳ ಪೈಕಿ ಜೆಡಿಎಸ್ಗೆ ಯಾವ ಕ್ಷೇತ್ರದ ಟಿಕೆಟ್ ಕೊಡಬೇಕು, ಉಳಿದ ಇನ್ನೆರಡು ಬಿಜೆಪಿ ಟಿಕೆಟ್ಗಳಿಗೆ ಯಾರ್ಯಾರು ಕೊಡಬೇಕು ಅನ್ನೋದ್ರ ಕುರಿತಾಗಿ ತೀರ್ಮಾನವನ್ನ ತೆಗೆದುಕೊಂಡು ಅದಾದ ಮೇಲೆ ಹೈ ನಾಯಕರು ಪ್ರಕಟಗೊಳಿಸುವ ಸಾಧ್ಯತೆ ಇದೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಹೆಬ್ಬಾರ್, ಒಂದು ಕಡೆ ಚನ್ನಪಟ್ಟಣದ ಟಿಕೆಟ್ ನನಗೇ ಬೇಕು ಅಂತ ಸಿಪಿ ಯೋಗೇಶ್ವರ್ ಇನ್ನಿಲ್ಲದ ಕಸರತ್ತುಗಳನ್ನ ನಡೆಸುತ್ತಿದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿ ಕೂಡ ಮಾಡಿಕೊಂಡು ಬಂದ್ರು. ಬಟ್ ಇನ್ನು ಯಾವುದೇ ಸ್ಪಷ್ಟ ಉತ್ತರ ಕೂಡ ಸಿಕ್ಕಿಲ್ಲ. ಅತ್ತ ಹೈ ನಾಯಕರು ಕೂಡ ಈ ಬಗ್ಗೆ ಯಾವುದೇ ಸ್ಪಷ್ಟ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ ಇನ್ನೂ ಕೂಡ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಚನ್ನಪಟ್ಟಣ ಉಪಚುನಾವಣೆ ವಿಚಾರ ಈಗ ದೋಸ್ತಿಗಳ ನಡುವೆ ಟಿಕೆಟ್ಗಾಗಿ ಫೈಟ್ ಶುರುವಾಗಿದೆ. ಆದ್ರೆ ಹೈಕಮಾಂಡ್ ಈ ಬಗ್ಗೆ ಬಿಜೆಪಿ ಹೈಕಮಾಂಡ್ ಇಷ್ಟೊಂದು ತಲೆ ಕೆಡಿಸ್ಕೊಂಡಂತೆ ಕಾಣ್ತಾ ಇಲ್ಲ. ಕಾರಣ ಏನಂತಂದ್ರೆ ಪಾದಯಾತ್ರೆ ವೇಳೆಯಲ್ಲಿಯೂ ಸಹಿತ ಕುಮಾರಸ್ವಾಮಿ ಆ ಬಗ್ಗೆ ಸ್ವಲ್ಪ ಗರಂ ಆಗಿಯೇ ಮಾತಾಡಿದ್ರು. ಆಮೇಲೆ ಬಿಜೆಪಿ ಅವ್ರು ಮಾತಾಡ್ತಾ ಅದು ಸಿಪಿ ಯೋಗೇಶ್ವರ್ ಅವರಿಗೆ ಆದ್ರೂ ಉತ್ತಮ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು. ಆದ್ರೆ ಬಿಜೆಪಿ ಹೈಕಮಾಂಡ್ ಆ ನಿಟ್ಟಿನಲ್ಲಿ ಇನ್ನೂ ಒಂದು ನಿರ್ಧಾರಕ್ಕೆ ಬರೋದು ಅಥವಾ ಅದ್ರ ನಿಟ್ಟಿನಲ್ಲಿ ಯೋಚನೆ ಮಾಡೋದಂತೂ ಕೂಡ ಕಂಡು ಬರ್ತಾ ಇಲ್ಲ. ಕಾರಣ ಏನಂದ್ರೆ ಸಿಪಿ ಯೋಗೇಶ್ವರ್ ನಿನ್ನೆ ಮಾಧ್ಯಮ ಜೊತೆ ಮಾತಾಡ್ತಾ ಹೇಳಿದ್ರು, ನಮ್ಗೆ ಬಿಜೆಪಿ ಮತ್ತು ಜೆಡಿಎಸ್ ದೋಸ್ತಿ ನಡುವೆ ನಾನು ಸಾಕಷ್ಟು ಕೆಲಸ ಮಾಡಿದೀನಿ, ನನಗೆ ಆ ಟಿಕೆಟ್ ಆಗ್ಬೇಕು ಅಂತ ಒಂದು ಆಗ್ರಹವನ್ನು ವ್ಯಕ್ತಪಡಿಸಿದ್ರು. ಒಂದು ವೇಳೆ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಪಕ್ಷೇತರವಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಅನ್ನೋಂತ ಮಾತನ್ನು ಕೂಡ ಹೇಳಿದ್ರು. ಹಾಗೆ ಹೋಗಿ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡ್ತೀನಿ ಅಂತ ಹೇಳಿದ್ರು. ಭೇಟಿ ಮಾಡಿದ್ದಾರೆ. ಕೆಲವರನ್ನ ಭೇಟಿ ಮಾಡಿ ಮಾತುಕತೆ ಮಾಡಿದಂತ ಸಂದರ್ಭದಲ್ಲಿ ಅವರು ಹೆಚ್ಚಿನ ವಿಚಾರ ಯಾವುದನ್ನು ಚರ್ಚೆ ಮಾಡ್ದೇನೆ ರಕ್ಷಾ ಬಂಧನದ ನಂತರದಲ್ಲಿ ಭೇಟಿ ಆಗೋಣ ಅನ್ನೋ ಮಾತನ್ನು ಹೇಳಿದ್ದಾರೆ. ಅಂದ್ರೆ ಬಿಜೆಪಿ ಹೈಕಮಾಂಡ್ ಅವರು ಇನ್ನು ಜೆಡಿಎಸ್ ನಾಯಕರ ಜೊತೆಯಲ್ಲಿ ಕುಮಾರಸ್ವಾಮಿ ಅವರ ಜೊತೆಯಲ್ಲಿ ಮಾತುಕತೆಯನ್ನ ನಡೆಸಿ ಒಂದ್ ವೇಳೆ ಅವರು ಒಪ್ಪಿದ್ರೆ, ಮನವೊಲಿಕೆ ಆದ್ರೆ ಆ ನಂತರದಲ್ಲಿ ತೀರ್ಮಾನ ತೆಗೆದುಕೊಳ್ಬೇಕು ಅಂತ ಹೇಳಿ ಕಾರಣಕ್ಕಾಗಿ ಸದ್ಯಕ್ಕೆ ವಿಚಾರ ಬೇಡ, ನೋಡೋಣ, ಸ್ವಲ್ಪ ತಾಳ್ಮೆಯಿಂದ ಇರಿ, ಮುಗಿಲಿ, ರಕ್ಷಾಬಂಧನ ಮುಗಿಲಿ, ಆನಂತರ ಫ್ರೀ ಆಗ್ತೀವಿ, ಭೇಟಿ ಮಾಡೋಣ ಅನ್ನೋ ಮಾತನ್ನ ಹೇಳಿದ್ದಾರೆ. ಕೇವಲ ಚನ್ನಪಟ್ಟಣ ಉಪಚುನಾವಣೆ ವಿಚಾರಕ್ಕೆ ಮಾತ್ರ ಅವರು ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. 3 ಕ್ಷೇತ್ರದಲ್ಲಿ ಚುನಾವಣೆ ನಡೀಲಿಕ್ಕಿದೆ. ಉಪಚುನಾವಣೆ ಸಂಡೂರಿನಲ್ಲಿ ನಡಿಬೇಕು, ಶಿಗ್ಗಾವಿಯಲ್ಲಿ ನಡಿಬೇಕು, ಚನ್ನಪಟ್ಟಣದಲ್ಲಿ ಕೂಡ ನಡಿಬೇಕು. ಈ 3 ಕ್ಷೇತ್ರದ ವಿಚಾರಕ್ಕಾಗಿ ಅವರು
ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗಿದೆ. ಅಲ್ಲದೆ ವಿಧಾನ ಪರಿಷತ್ ಒಂದು ಸ್ಥಾನಕ್ಕೂ ಕೂಡ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಸ್ಥಾನಕ್ಕೂ ಕೂಡ ಚುನಾವಣೆ ನಡೀಬೇಕು. ಆ ಕಾರಣಕ್ಕಾಗಿ ಎಲ್ಲವನ್ನೂ ಒಂದ್ಸರಿ ನಿರ್ಧಾರ ತೆಗೆದುಕೊಳ್ಳಕ್ಕಾಗಿ ಸದ್ಯಕ್ಕೆ ತಾಳ್ಮೆಯಿಂದ ಇರಿ, ರಕ್ಷಾಬಂಧನ ನಂತರದಲ್ಲಿ ಮತ್ತೆ ಭೇಟಿ ಆಗ್ತೀವಿ, ತಿಳಿಸ್ತೀವಿ, ಮುಂದೆ ನಿರ್ಧಾರ ಮಾಡೋಣ ಅನ್ನೋ ಮಾತನ್ನ ಹೈಕಮಾಂಡ್ ನಾಯಕರು ಹೇಳಿ ಕಳಿಸಿದ್ದಾರೆ. ಹಾಗಾಗಿ ಸಿ ಪಿ ಯೋಗೇಶ್ವರ್ ಅವರಿಗೆ ಸದ್ಯಕ್ಕೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಒಂದ್ ವೇಳೆ ಟಿಕೆಟ್ ನಿಮಗೆ ಅಂತ ಹೇಳಿದ್ರೆ ಅವ್ರ ಪಕ್ಷ ಕ್ಷೇತ್ರದಲ್ಲಿ ಓಡಾಡಿ ಕೆಲಸ ಮಾಡ್ತಿದ್ರು, ಒಂದ್ ವೇಳೆ ಇಲ್ಲ ಅಂತಂದ್ರೂ ಸಹಿತ ಅವ್ರದ್ದ ಅಂತ ನಿರ್ಧಾರವನ್ನು ತೆಗೆದುಕೊಳ್ತಿದ್ರು. ಹೈಕಮಾಂಡ್ ಈಗ ಯಾವುದೇ ನಿರ್ಧಾರವನ್ನ ಹೇಳಿದ್ರೆ ಹಾಗೆ ಕಳಿಸಿದೆ. ಸದ್ಯಕ್ಕೆ ಸಿ ಪಿ ಯೋಗೇಶ್ವರ್ ಅವರು ವೇಟ್ ಮಾಡ್ಬೇಕಂತ ಪರಿಸ್ಥಿತಿ ಇದೆ. ಮಧು. ಎಸ್, ಥ್ಯಾಂಕ್ ಯು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.